ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ಕೊಳ್ತೀನಿ. ಇವತ್ತು ಏನಪ್ಪ ಅಂತಂದರೆ, ನಾವು ಬಾಪೂಜಿ ನಗರ 1ನೇ ಮೇನ್ ರೋಡು 8ನೇ ಅಡ್ಡ ರಸ್ತೆಯಲ್ಲಿ ಪಡಿ ಪೂಜೆ ಮಾಡೋಕ್ಕೆ, ಅಯ್ಯಪ್ಪ ಸ್ವಾಮಿ ಪಡಿ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು. 12ನೇ ತಾರೀಕು 1ನೇ ತಿಂಗಳು 2025ಗೆ ನೈಟೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಇಲ್ಲಿ 12ನೇ ತಾರೀಕು ಸಾಯಂಕಾಲ ಊಟ ಎಲ್ಲ ಇರುತ್ತೆ ನೋಡಿ. ಅಯ್ಯಪ್ಪ ಸ್ವಾಮಿದು ಇಲ್ಲೆಲ್ಲ ಫೋಟೋ ಹಾಕಿದ್ದಾರೆ. ಬೆಳಗ್ಗೆ ಎಲ್ಲ ನೈಟು ರಂಗೋಲಿ ಎಲ್ಲ ಬಿಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಬಿಡ್ತಾಯಿದ್ದಾರೆ. ಹಾಗೆ ಹೂವಿನ ಅಲಂಕಾರ, ಹಾಗೆ ಸೀರೆ ಸೆಟ್ಟು ಎಲ್ಲ ಬಿಟ್ಟಿದ್ದರು. ತುಂಬ ಚೆನ್ನಾಗಿ ಇಲ್ಲಿ ಈ ಒಂದು 8ನೇ ಕ್ರಾಸಲ್ಲಿ ಅಯ್ಯಪ್ಪ ಸ್ವಾಮಿ ಪಡಿ ಪೂಜೆಯ ಸ್ನೇಹಿತರೆಲ್ಲ 8ನೇ ಕ್ರಾಸಿನ ಸ್ನೇಹಿತರೆಲ್ಲ ಸೇರಿಕೊಂಡು ಈ ಒಂದು ಅದ್ಧೂರಿಯಾಗಿ ಅಯ್ಯಪ್ಪ ಸ್ವಾಮಿಯ ಪಡಿ ಪೂಜೆ ಮಾಡ್ತವ್ರೆ. ಅದೆಲ್ಲ ನಿಮಗೆ ತೋರಿಸ್ತೀನಿ. ಎಲ್ಲ ರೆಡಿ ಮಾಡ್ತವ್ರೆ. ಅಯ್ಯಪ್ಪ ಸ್ವಾಮಿಗೆ ಪಡಿ ಪೂಜೆಗೆ ಏನು ಬೇಕು ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದಾರೆ. ಹಾಗೆ ಸಿದ್ಧತೆ ಎಲ್ಲ ರೆಡಿ ಮಾಡಿಕೊಂಡು ಅಯ್ಯಪ್ಪ ಸ್ವಾಮಿಯ ಪಡಿ ಪೂಜೆ ಇನ್ನೇನು ಕೆಲವು ಕ್ಷಣದಲ್ಲಿ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಅಯ್ಯಪ್ಪ ಸ್ವಾಮಿಗೆ ಹೂವಿನ ಅಲಂಕಾರ ಎಲ್ಲ ಅದ್ಭುತವಾಗಿ ಅಲಂಕಾರ ಮಾಡ್ತಾರೆ. ಅಯ್ಯಪ್ಪ ಸ್ವಾಮಿ ಪಡಿ ಪೂಜೆ ಮಾಡೋಕ್ಕೆ ಒಬ್ಬರು ಪೂಜಾರರು ಕರೆಸಿದ್ರು, ಭಟ್ರು ಕರೆಸಿದ್ರು. ತುಂಬ ಅದ್ಭುತವಾಗಿ ಅವರು ಪಡಿ ಪೂಜೆ ಮಾಡ್ತಾರೆ. ಅದೆಲ್ಲ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಎಲ್ಲ ಅಯ್ಯಪ್ಪ ಸ್ವಾಮಿ ಪಡಿ ಪೂಜೆಗೆ ಏನು ಬೇಕು ಅದೆಲ್ಲ ಅಯ್ಯಪ್ಪ ಸ್ವಾಮಿಗೆ ಇಟ್ಟು, ಸುಬ್ರಹ್ಮಣ್ಯ, ಗಣೇಶ ಇವರಿಗೆಲ್ಲ ಫೋಟೋಕ್ಕೆಲ್ಲ ಅಲಂಕಾರ ಮಾಡಿ, ಹೂವಿನ ಅಲಂಕಾರ ಮಾಡಿ, ಹಣ್ಣು ಹಂಪಲು ಎಲ್ಲ ಇಟ್ಟು ತುಂಬ ಅದ್ಭುತವಾಗಿ ಪೂಜೆ ಮಾಡ್ತಾರೆ. ಹಾಗೆ ಅಯ್ಯಪ್ಪ ಸ್ವಾಮಿ ಪಡಿ ಪೂಜೆ ಮಾಡೋಕ್ಕೆ ಅಯ್ಯಪ್ಪನ ಬಗ್ಗೆ ಸಾಂಗ್ ಆಡ್ತಾರೆ. ಅವ್ರ ಹೆಸರು ಮಣಿ ಅಂತ, ಹಾಗೆ ದೀಪು ಅಂತ, ಹಾಗೆ ರಂಜಿತ್ ಅಂತ. ತುಂಬ ಅದ್ಭುತವಾಗಿ ಭಜನೆ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅವರು ಇಂಪಾದ ಒಂದು ಭಜನೆ ಕೇಳೋಕ್ಕೆ ಅದೆಲ್ಲ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ನೋಡೋಣ ಬನ್ನಿ. ಇವಾಗ ಅಯ್ಯಪ್ಪ ಸ್ವಾಮಿ ಪಡಿ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ತಾಯಿದ್ದಾರೆ. ಅದೆಲ್ಲ ನೋಡಿ. ಕಳಸ, ಹಾಗೆ ದೀಪಗಳು, ಹಾಗೆ 18 ಮೆಟ್ಟಿಲಿಕೆಗಳು ಇವೆಲ್ಲ ರೆಡಿ ಮಾಡ್ತಿದ್ದಾರೆ. 18 ಮೆಟ್ಟಿಲಿಕೆಗೆ ಒಂದೊಂದು ದೀಪ ಇಟ್ಟು ಹಾಗೆ ಅದ್ಭುತವಾಗಿ ಪಡಿ ಪೂಜೆ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಆ ಒಂದು ದೀಪ ಹಚ್ತಾರೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಅಲಂಕರಿಸಿ ಪೂಜೆ ಮಾಡ್ತಾರೆ ನೋಡಿ. ತುಂಬ ಇದು ಒಂದು ಹಿಂದೆಗಡೆ ಒಂದು ಗರಿಯಲ್ಲಿ ಎಣೆದರೆ ತುಂಬ, ಅದು ಒಂದು 15,000 ರೂಪಾಯಿ ಅಂಥದ್ದು ಬರೀ ಗರಿಯಾಗಿ ಎಣೆದು ಡಿಸೈನ್ ಮಾಡಿರೋದು. ತುಂಬ ಚೆನ್ನಾಗಿದೆ. ಗರಿಯಾಗಿ ಎಣೆದಿರೋದು 15,000 ರೂಪಾಯಿ ಅಂಥದ್ದು. ಹೂವಿನ ಅಲಂಕಾರ, ಹಾಗೆ ತಾಳೆ ಗರಿಯಲ್ಲಿ ಡಿಸೈನ್ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ನೋಡೋಣ. ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಸುಮಾರು ರಾತ್ರಿ 10ನೇ ತಾರೀಕು ರಾತ್ರಿಯಿಂದಲೂ ತುಂಬ ಚೆನ್ನಾಗಿ ಡಿಸೈನೆಲ್ಲ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ರೆಡಿ ಮಾಡ್ತಾಯಿದ್ರು. ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಕಣ್ ತುಂಬಿಕೊಳ್ಳಿ. ಇಲ್ಲಿ 8ನೇ ಕ್ರಾಸು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಾತಾಡಿಕೊಂಡು ಅಯ್ಯಪ್ಪ ಸ್ವಾಮಿಯ ಒಂದು ಹಬ್ಬದಲ್ಲಿ ನಾವು ಒಂದು ಆಚರಣೆ ಮಾಡಬೇಕು, ಆ ಪಡಿ ಪೂಜೆ ಮಾಡಿಸ್ಬೇಕು ಅಂತ ಮೊದಲನೇ ಪಡಿ ಪೂಜೆ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಆಚರಿಸಿದ್ದಾರೆ. ಅದೆಲ್ಲ ನಿಮಗೆ ತೋರಿಸ್ತೀನಿ. ಹಾಗೆ ನೋಡ್ಕೊಳ್ಳಿ. ಇದೆಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆ ತುಂಬ ಚೆನ್ನಾಗಿ ಈ ಒಂದು ಹೂವಿನ ಅಲಂಕಾರ, ಹಾಗೆ ದೀಪ ಅಲಂಕಾರ, ಕಳಸ ಪ್ರತಿಷ್ಠಾಪನೆ, ಹಾಗೆ ದೀಪ ಹಚ್ಚುವುದು ಅದೆಲ್ಲ ನಿಮಗೆ ತೋರಿಸ್ತೀನಿ. ಹಾಗೇ ನಿಮಗೆಲ್ಲ ನೋಡಿ ಈ ಒಂದು ಪಡಿ ಪೂಜೆ ಯಾವ ರೀತಿ ಮಾಡ್ತಾರೆ ಅಯ್ಯಪ್ಪ ಸ್ವಾಮಿ ಅಂತ ನೀವೆಲ್ಲರೂ ಕಣ್ತುಂಬಿಕೊಳ್ಳಿ. ತುಂಬ ಚೆನ್ನಾಗಿ ರೆಡಿ ಮಾಡ್ತಾಯಿದ್ದಾರೆ. ಅದೆಲ್ಲ ನಿಮಗೆ ತೋರಿಸ್ತೀನಿ. 18 ಮೆಟ್ಟಿಲಿಗೆಗೂ 2 ದೀಪ ಇಟ್ಟಿದ್ದಾರೆ. 36 ದೀಪ ಇಟ್ಟು ನೋಡಿ. ಎಳನೀರು, ಹಣ್ಣು,
ಬಾಳೆಹಣ್ಣು, ಸೇಬು, ಕಿತ್ತಳೆ ಹಣ್ಣು ತುಂಬ ಚೆನ್ನಾಗಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ನೋಡಿ. ಮೂಸಂಬಿ ಹಣ್ಣು, ಹಾಗೆ ಪೈನಾಪಲ್ಲು, ಹೂವಿನ ಅಲಂಕಾರ, 4-5 ಥರ ಹೂವಿನ ಅಲಂಕಾರ, ಅದೆಲ್ಲ ಅಯ್ಯಪ್ಪ ಸ್ವಾಮಿಯ ಪೂಜೆಗೆ ರೆಡಿ ಮಾಡ್ತಾಯಿದ್ದಾರೆ. 8ನೇ ಕ್ರಾಸಲ್ಲಿ ಗೆಳೆಯರೆಲ್ಲ ಕೂಡಿ ಈ ಅಯ್ಯಪ್ಪ ಸ್ವಾಮಿಯನ್ನು ತುಂಬ ವಿಜೃಂಭಣೆಯಿಂದ ರೆಡಿ ಮಾಡ್ತಾಯಿದ್ದಾರೆ. ಹಾಗೆ ನೋಡಿ ಇವರು ಭಟ್ರು ನೋಡಿ ಪೂಜೆ ಮಾಡೋರು, ಅಯ್ಯಪ್ಪ ಸ್ವಾಮಿಯ ಒಂದು ಪಡಿ ಪೂಜೆ ಮಾಡೋರು. ನೋಡಿ ತಾಳೆಗರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ತಾಳೆಗರಿ ನೋಡಿ. ಹಾಗೆ ಇಲ್ಲಿ ಊಟ ಎಲ್ಲ ರೆಡಿ ಮಾಡ್ತಾರೆ ಸಾಯಂಕಾಲ, ತುಂಬ ಚೆನ್ನಾಗಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಹಾಗೆ ಹೂವಿನ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಈ ಒಂದು ಪಡಿ ಪೂಜೆಗೆ. ಅದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡಿ ಕಣ್ತುಂಬಿಕೊಳ್ಳಿ. ನೋಡಿ 1ನೇ ಕ್ರಾಸು, 8ನೇ ಅಡ್ಡ ರಸ್ತೆ, ಇವರೆಲ್ಲ ನೋಡಿ ಮಾತಾಡ್ಕೊಂಡು ಈ ಒಂದು ಪಡಿ ಪೂಜೆ ಮಾಡೋಕ್ಕೆ, ಅಯ್ಯಪ್ಪ ಸ್ವಾಮಿ ಪಡಿ ಪೂಜೆಗೆ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ. ಆ ಬಿಳಿ ಪಂಜೆ ಉಟ್ಕೊಂಡವ್ರು ಎಲ್ಲರೂ ತುಂಬ ಚೆನ್ನಾಗಿ ರೆಡಿ ಮಾಡ್ತಾಯಿದ್ದಾರೆ. ಕಳಸ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ವಿಡಿಯೋ ನೋಡಿ ಹರಿಸಿ. ನನ್ನ ಚಾನಲ್ SK ಹರಿಸಮುದ್ರ ಅಂತ, ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಈ ಒಂದು ವಿಡಿಯೋ ನನಗೆ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ಕೊಳ್ತೀನಿ, ನೀವು ಭಾವಿಸ್ಕೊಳ್ಳಿ. ಅಯ್ಯಪ್ಪ ಸ್ವಾಮಿಯ ಎಲ್ಲರೂ ಬೇಡ್ಕೊಳ್ಳಿ. ಸ್ವಾಮಿಯೇ ಶರಣಮಯ್ಯಪ್ಪ. ಶರಣಮಯ್ಯಪ್ಪ, 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 ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿಯ ಕಳಸ ಪ್ರತಿಷ್ಠಾಪನೆ ಮಾಡಿದರು, ಎಲ್ಲ ರೆಡಿ ಮಾಡ್ತಿದ್ದಾರೆ. ಹಾಗೆ ದೀಪ ಎಲ್ಲ ಹಚ್ತಾ ಇದ್ದಾರೆ. ಇದೆಲ್ಲ ನಿಮಗೆ ತೋರಿಸ್ಕೊಂತ, ಹಾಗೆ ಇನ್ನೂ ಏನೇನು ಮಾಡ್ತಾರೆ ಪಡಿ ಪೂಜೆ, ಅಯ್ಯಪ್ಪ ಸ್ವಾಮಿ ಪಡಿ ಪೂಜೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಓಂ ಸ್ವಾಮಿ, ಓಂ ಸ್ವಾಮಿ, ಓಂ ಸ್ವಾಮಿ, ಓಂ ಸ್ವಾಮಿ, ಸ್ವಾಮಿ, ಓಂ ಸ್ವಾಮಿ, ಓಂ ಸ್ವಾಮಿ, ಓಂ ಜ್ಯೋತಿ ಸ್ವರೂಪನೇ, ಓಂ ಸ್ವಾಮಿ, ಕರ್ಪೂರ ಪ್ರಿಯನೇ, ಓಂ ಸ್ವಾಮಿ, ಓಂ ಸ್ವಾಮಿ, ಓಂ ಸ್ವಾಮಿ,
ಅಯ್ಯಪ್ಪ ಸ್ವಾಮಿ ಪಡಿ ಪೂಜೆಗೆ ಭಟ್ರು ಕೂತ್ಕೊಂಡು ನಿಯಮ ನಿಷ್ಠೆಯಿಂದ ಅದ್ಭುತವಾಗಿ ಈ ಒಂದು ಪೂಜೆ ನೆರವೇರಿಸುತ್ತಿದ್ದಾರೆ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಬಾಪೂಜಿ ನಗರ 1ನೇ ಮುಖ್ಯ ರಸ್ತೆ, 8ನೇ ಅಡ್ಡ ರಸ್ತೆ ಒಂದು ಅದ್ಭುತವಾದ ಪಡಿಪೂಜೆಯನ್ನು ಮೊದಲನೇ ಬಾರಿಗೆ ತುಂಬ ವಿಜೃಂಭಣೆಯಿಂದ ಅಯ್ಯಪ್ಪ ಸ್ವಾಮಿಯ ಒಂದು ಪಡಿಪೂಜೆ ನೆರವೇರಿಸಿದ್ದಾರೆ. ಎಲ್ಲ ಗೆಳೆಯರು 8ನೇ ಕ್ರಾಸ್ ಗೆಳೆಯರೆಲ್ಲ ತುಂಬ ಅದ್ಭುತವಾಗಿ ಆಚರಿಸಿದ್ದಾರೆ. ಅದೆಲ್ಲ ನಿಮಗೆ ತೋರಿಸ್ತೀನಿ. ಬಾಪೂಜಿ ನಗರ 1ನೇ ಮುಖ್ಯ ರಸ್ತೆ, 8ನೇ ಅಡ್ಡ ರಸ್ತೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಎಲ್ಲ ಬಂದು ಭಾಗವಹಿಸುತ್ತಿದ್ದಾರೆ. ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿಯ ಪಡಿಪೂಜೆ ಸಾಂಗ್ ಆಡುವರು ಮಣಿಕಂಠನವರು ಹಾಗೂ ದೀಪು ಅವರು, ಹಾಗೆ ರಂಜಿತ್ ಅವರು. ಒಂದು ಅದ್ಭುತವಾದ ತಬಲಾ ಸಾಂಗು, ಒಂದು ಅದ್ಭುತವಾದ ಭಜನೆ, ಒಂದು ಚೆನ್ನಾಗಿ ಆಡ್ತಾರೆ. ಪಡಿಪೂಜೆಗೆ ತುಂಬ ಅದ್ಭುತವಾಗಿದೆ. ಯಾರಾದರೂ ಇವ್ರಿಗೆ ಭೇಟಿ ಮಾಡ್ಬೋದು. ಆ ಟಿ ಶರ್ಟಲ್ಲಿ ಬರ್ತಾರೆ ಹೆಸರು. ಇದು 1ನೇ ಮುಖ್ಯ ರಸ್ತೆ, 8ನೇ ಅಡ್ಡ ರಸ್ತೆ, ಬಾಪೂಜಿ ನಗರ. ಇಲ್ಲಿ ಬಂದು ಭೇಟಿಯಾಗ್ಬೋದು. ಇವರು ಸಿಗ್ತಾರೆ. ಅಯ್ಯಪ್ಪ ಸ್ವಾಮಿಯ ಪಡಿಪೂಜೆಗೆ ಭಜನೆ ಬೇಕು ಅಂದರೆ ಇವ್ರು ಸಿಗ್ತಾರೆ. ಇವ್ರನ್ನ ಮೀಟ್ ಮಾಡಿ. भगवती देवी आदिपराशक्ति स्वामी दुर्गा देवी स्वामी स्वामी ओम स्वामी ಶರಣಮಯ್ಯಪ್ಪ, 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 ಶರಣಮಯ್ಯಪ್ಪ. ಪಡಿಪೂಜೆಗೆ 18 ಮೆಟ್ಟಿಲಿಕೆಯನ್ನು ಮಾಡಿರುವ ಒಂದೊಂದು ದೀಪವನ್ನು ಹಚ್ಚುತ್ತಿದ್ದಾರೆ. ಹಾಗೆ ಒಂದು ಸಾಂಗ್ ಆಡ್ತಾರೆ. ಅದನ್ನು ಕೇಳೋಣ ಬನ್ನಿ. ತಿರುಪಡಿ ಶರಣಂ ಪೊನ್ನಯ್ಯ
பொன்னையப்பா ஓங்கார ரூபனே சரணம் பொன்னையப்பா ஓங்கார ரூபனே சரணம் பொன்னையப்பா ஐயப்பா ஐயப்பா ಪೂಜೆ ಮಾಡೋ ಭಟ್ರು ಎಲ್ಲರಿಗೂ ಹೂ ಕೊಡ್ತಾರೆ. ಅಯ್ಯಪ್ಪ ಸ್ವಾಮಿಯ ಹತ್ರ ಫೋಟೋ ಹತ್ರ ಹೋಗಿ ಹಾಕಬೇಕು. ಅಯ್ಯಪ್ಪ ಸ್ವಾಮಿ ಹಾಗೆ ಸುಬ್ರಹ್ಮಣ್ಯ ಗಣೇಶ ಹತ್ರ ಹೂ ಹಾಕ್ಬೇಕು. ಎಲ್ಲರಿಗೂ ಹೂ ಕೊಡ್ತವ್ರೆ. ಬನ್ನಿ ನೋಡೋಣ. ಹಾಗೆ ಅಯ್ಯಪ್ಪ ಸ್ವಾಮಿ ಫೋಟೋ ಹಾಗೆ ಪಡಿ ಪೂಜೆಗೆ ಏನೇನು ಬೇಕು ಎಲ್ಲ ಇಲ್ಲಿ ಸಿದ್ಧತೆ ಮಾಡಿ ಇಟ್ಟಿದ್ದರು. ಅದು ಕೂಡ ನಿಮಗೆ ತೋರಿಸ್ತೀನಿ. ಎಲೆ, ಊಟದ ಎಲೆ, ಹಾಗೆ ಬಾಳೆಹಣ್ಣು ಪ್ರತಿಯೊಂದು ಸ್ಟೋರು ಇಟ್ಟಿದ್ರಲ್ಲಿ ಇದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಇನ್ನೂ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ಇವೆಲ್ಲ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ತರಕಾರಿ ಎಲ್ಲ ಹೆಚ್ಚಿದ್ದಾರೆ, ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇಲ್ಲಿ ಮೈಸೂರು ಪಾಕು, ಒಂದು 4-5 ಥರದ್ದು ತಿಂಡಿ ಎಲ್ಲ ಮಾಡಿದರು. ತರಕಾರಿ ಎಲ್ಲ ಹೆಚ್ಕೊಂಬಿಡ್ತವ್ರೆ ನೈಟಿಗೆ ಎಲ್ಲ, ಬೆಳಗ್ಗೆಗೆ ಎಲ್ಲ ಬೇಕು. ಇವಾಗಲೇ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಭಟ್ರುಗಳು. ಹಾಗೆ ಮೈಸೂರು ಪಾಕು ಅವೆಲ್ಲ ಮಾಡ್ತಾಯಿದ್ರು. ನಾವು ಕೂಡ ನೈಟ್ ಇದ್ದು ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾಯಿದ್ದು. ತುಂಬ ಸೀರಿಯಲ್ ಸೆಟ್ಗಳು ಹಾಗೆ ತಾಳೆಗರಿಯಿಂದ ಎಲ್ಲ ಬೀದಿ ತುಂಬನೂ ಕಟ್ಟಿ ಎಲ್ಲ ರೆಡಿ ಮಾಡ್ತಾಯಿದ್ದು. ತುಂಬ ಚೆನ್ನಾಗಿ ರೆಡಿ ಮಾಡ್ತಾಯಿದ್ದು. ಇದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಈ ಒಂದು ಜಾಗ. ನೈಟೆಲ್ಲ ರೆಡಿ ಮಾಡ್ಕೊಂಡು ಒಂದು 12:30 11 ಗಂಟೆ ಆಯ್ತು ನಾವೆಲ್ಲ ರೆಡಿ ಮಾಡೋದಕ್ಕೆ. ಹಾಗೆ ಬೆಳಗ್ಗೆ ಪೂಜೆ 9:30 10 ಗಂಟೆಗೆ ಪೂಜೆ ಒಳಗೆ ಆಗಬೇಕು ಅಂಥೇಳಿ ಎಲ್ಲ ಬೇಗ ಎಲ್ಲ ರೆಡಿ ಮಾಡ್ತಾಯಿದ್ದು. ಇದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಈ 1ನೇ ಮುಖ್ಯ ರಸ್ತೆ, 8ನೇ ಅಡ್ಡ ರಸ್ತೆ, ಬಾಪೂಜಿ ನಗರ ಒಂದು ಜಾಗದಲ್ಲಿ ತುಂಬ ವಿಜೃಂಭಣೆಯಿಂದ 12ನೇ ತಾರೀಕು 1ನೇ ತಿಂಗಳು 2025ರಲ್ಲಿ ತುಂಬ ಅದ್ಭುತವಾಗಿ ಆಚರಿಸಿದ್ದಾರೆ. ಅದೆಲ್ಲ ತುಂಬ ಚೆನ್ನಾಗಿದೆ. ಇವೆಲ್ಲ ನಿಮಗೆ ತೋರಿಸ್ತಾ ಇಲ್ಲಿಗೆ ನನ್ನ ಒಂದು ವಿಡಿಯೋ ಎಂಡ್ ಮಾಡ್ತೀನಿ. ನೋಡಿ, ಈ ಒಂದು ಡಿಸೈನ್ ಮಾಡಿದ್ದಾರೆ. ಇದು ಗರಿಯಲ್ಲಿ ಡಿಸೈನ್ ಮಾಡಿದ್ದಾರೆ, ಹೂವೆಲ್ಲ ಹಾಕಿ. ಇದು 15,000 ರೂಪಾಯಿಗೆ ಈ ಒಂದು ಡಿಸೈನ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ. ಇದೆಲ್ಲ ನಿಮಗೆ ತೋರಿಸ್ತಂತೂ ಇಲ್ಲಿಗೆ ನನ್ನ ಒಂದು ವಿಡಿಯೋ ಮುಗಿಸ್ತೀನಿ. ಎಲ್ಲರಿಗೂ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಾನು ನನ್ನ ಫ್ರೆಂಡು ಪಾನಿಪುರಿ ತಿಂತಿದ್ವು. ಇಲ್ಲಿ ರಾಜ್ಕುಮಾರ್ ಸಾಂಗು ಒಂದು ಸೂಪರಾಗಿ ಹಾಕಿದ್ದಾರೆ. ಕೇಳೋಣ ಬನ್ನಿ.